ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮೂರ ಲೈಫ್, ಎಕ್ಸ್ಪ್ಲೋರಿಂಗ್ ರಿಯಲ್ ಸ್ಟೋರೀಸ್, ರಿಯಲ್ ವಿಲೇಜಸ್, ರಿಯಲ್ ಲೈಫ್. ಈ ವ್ಲಾಗ್ನಲ್ಲಿ ಅಮ್ಮನ ನರ್ಸರಿ ಸೀಕ್ರೆಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ನಮ್ಮ ಮನೆಯ ನರ್ಸರಿಯನ್ನು ತೋರಿಸ್ತೀನಿ. ನಮ್ಮಮ್ಮ ಈ ನರ್ಸರಿಯನ್ನು ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಒಳ್ಳೆ ಗಿಡ ಬೆಳೆಯೋ ಸೀಕ್ರೆಟ್ ಏನು ಅಂತ ಅಮ್ಮನ ಬಾಯಿಂದಲೂ ಕೇಳೋಣ ಬನ್ನಿ. ಬಾ, ಎಷ್ಟು ಕೇಳ್ತೀಯೋ ಅಷ್ಟು ಹೇಳ್ತೀವಿ. ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಲೀಲಾವತಿ. ನಾನು NRLM ಸಂಜೀವಿನಿ ಒಕ್ಕೂಟದಿಂದ ಮಕ್ಕಂದೂರು ಪಂಚಾಯಿತಿಗೆ ಕೃಷಿ ಸಖಿಯಾಗಿ ಆಯ್ಕೆಯಾಗಿದ್ದೀನಿ. ನನ್ನನ್ನು ನಮ್ಮ ಒಕ್ಕೂಟದ LCRP ಆದ ಅನಿತಾರವರು ಕೃಷಿ ಸಖಿ ಪೋಸ್ಟ್ ಇದೆ, ಒಂದು ಬನ್ನಿ ಎಕ್ಸಾಮ್ ಇದೆ ಬರಿಬೇಕು ಅಂತ ಕರೆದ್ರು. ಆವಾಗ ನಾವೊಂದು 5 ಜನ ಪಂಚಾಯಿತಿಯಲ್ಲಿ ಕೂತು ಎಕ್ಸಾಮ್ ಬರೆದ್ವಿ. ಆಗ ನಾನು ಪಾಸಾದೆ. ಆಮೇಲೆ ನಾನು ಈ ಒಕ್ಕೂಟಕ್ಕೆ ಆಯ್ಕೆಯಾದೆ. ನರ್ಸರಿನ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಹೇಳಿ. ನಮ್ಮ ಸಂಜೀವಿನಿ ಒಕ್ಕೂಟಕ್ಕೆ ಮೇಲ್ವಿಚಾರಕರು ಬಂದಾಗ ನನಗೆ ಇದು ಏನಾದರೂ ಗುಂಪುಗಾರಿಕೆಯಿಂದ ಚಟುವಟಿಕೆ ಮಾಡಬೇಕು ಅಂತ ಹೇಳಿದರು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನೇ ನರ್ಸರಿ ಬೆಳೆದು ತೋಟಕ್ಕೆ ಹಾಕಿರೋದ್ರಿಂದ ಅನುಭವ ಉಂಟಲ್ಲ ಅಂತ ಹೇಳಿ ನಾನು ನರ್ಸರಿನ ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡು ಬಂದೆ. ಮತ್ತು ನಮ್ಮ ಮೇಲ್ವಿಚಾರಕರನ್ನ ಕೇಳಿದಾಗ ಗುಂಪು ಮಾಡಬೇಕಾದ್ರೆ ಎಷ್ಟು ಜನ ಇರಬೇಕು ಅನ್ನುವಾಗ 10 ಜನ ಇರಬೇಕು ಅಂತ ಹೇಳಿದರು. ಆಮೇಲೆ 10 ಜನದಿಂದ ಮೇಲೆ ಅಂತ ಆಗ ನಾನು 12 ಜನ ಮಾಡಿ ಒಂದು ಗುಂಪು ಮಾಡಿ ನರ್ಸರಿನ ಸ್ಟಾರ್ಟ್ ಮಾಡಿದೆ. ಮತ್ತು ನರ್ಸರಿ ಬೆಳೆಸ್ಬೇಕಾದ್ರೆ 10 ಜನ ಸೇರಿ ಗುಂಪಿಂದ ಸ್ಟಾರ್ಟ್ ಮಾಡಿದಾಗ ನಮಗೆ ಆಸಕ್ತಿ ಹೆಚ್ಚಾಯಿತು. ಮೊದಲನೇ ವರ್ಷವೇ ನಮಗೆ ಗಿಡ ತುಂಬ ಚೆನ್ನಾಗಿ ಬಂತಲ್ಲ ಅಂತೇಳಿ ನಮಗೆ ಖುಷಿ ಆಯಿತು. ಆಮೇಲೆ ಸಂಜೀವಿನಿ ಒಕ್ಕೂಟದಿಂದ ಇಒ ಸರು ಮತ್ತು CO ಎಲ್ಲ ಬಂದು ಮೇಲ್ವಿಚಾರಕರು ಎಲ್ಲ ಬಂದು ಮತ್ತು ರಾಜ್ಯ ಮಟ್ಟಕ್ಕೆ ನಾವು ಆಯ್ಕೆಯಾದ್ವಿ. ಆಮೇಲೆ ನಾವು 2 ವರ್ಷ ಉದ್ಯೋಗ ಖಾತ್ರಿಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಉದ್ಯೋಗ ಖಾತ್ರಿಯಿಂದಲೇ ಮಾಡಿದ್ವಿ ನರ್ಸರಿ ಗುಂಪಿಂದ. 2 ವರ್ಷ ಮಾಡಿದ್ವಿ. ಆಮೇಲೆ 2 ವರ್ಷ ಮಾಡಿ ಆದ ನಂತರ ಅವರು ಗುಂಪು ಬಿಟ್ಟರು. ಆಮೇಲೆ ನಾನು ಇದನ್ನು ಕೈ ಬಿಡಬಾರ್ದು ಅಂತ ಹೇಳಿ ನಾನು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಫಸ್ಟು ಒಂದು 10,000 ಗಿಡ ನಟ್ಟಿದ್ದೆ, ಮತ್ತು 12,000 ಆಯಿತು. ಈಗ 16,000 ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಿದೆ. ನನಗೆ ಕೃಷಿಲಿ ಅಂತ ಹೇಳಿದ್ರೆ ತುಂಬ ಆಸಕ್ತಿ ಹೆಚ್ಚು. ಅದರಿಂದ ನನಗೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಭರವಸೆ ಉಂಟು. ಈಗ ಬಂದು ಗಿಡನೂ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಒಳ್ಳೆ ತಳಿ, ಉತ್ತಮವಾದ ತಳಿ ಬೆಳೀತಾ ಇರೋದು ನಾನು. ಚೆನ್ನಾಗಿ ಎಲ್ಲ ಬಂದು ಖುಷಿ ಪಡ್ತಾರೆ ನೋಡಿ ಅಧಿಕಾರಿಗಳು. ಈಗ ಒಂದು ಗಿಡ ಹೋದ್ಮೇಲೆ ಅದು ಖಾಲಿ ಬಿಡಬಾರ್ದು, ಜಾಗ ಖಾಲಿ ಆದ್ಮೇಲೆ ನೆಕ್ಸ್ಟ್ ಹೂ ಗಿಡ ಖಾಲಿ ಬಿಡಬಾರ್ದು. ಆಗ 1 ವರ್ಷಕ್ಕೆ 2 ಬೆಳೆ ತಗೊಂಡಾಗ ಆಗುತ್ತೆ. ಆಗ ಈ ಜಾಗಕ್ಕೇನೆ ಹೂ ಗಿಡಗಳನ್ನ ಹಾಕ್ತಾ ಬರ್ತೀವಿ. ಹೂ ಗಿಡ ಹಾಕಿದಾಗ ಅದು ಗೊತ್ತಾಯ್ತು. ಅಂದ್ರೆ ಅದು ಖಾಲಿ ಆದಂಗೆ ಪುನಃ ವಾಪಸ್ ಕಾಫಿ ಇದನ್ನ ಹಾಕ್ತೀರಾ? ಕಾಫಿ ಗಿಡ ಪುನಃ ರಿಪೀಟ್, ಅಂದ್ರೆ ಖಾಲಿ ಬಿಡುವಾಗೆ ಇಲ್ಲ ಜಾಗನ. ಆಯ್ತಾ. ಮತ್ತೆ ಈಗ ಚೆನ್ನಾಗಿಲ್ದ ಗಿಡ ಸೈಡ್ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ. ಅಂದ್ರೆ ನಾನು ಇನ್ನೊಂದು ವಿಷಯ ಹೇಳಕ್ ಮರ್ತೋಯ್ತು ನನಗೆ. ನಾನು ಜೀವಾಮೃತನೇ ಹಾಕಿ ಬೆಳೆಸೋದು. ಜೀವಾಮೃತ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಮಣ್ಣಿಗೆ ಎರೆಹುಳು ಉತ್ಪತ್ತಿ ಆಗ್ಬೇಕಾದ್ರೆ ಜೀವಾಮೃತ ಮಾಡಿ ಹಾಕ್ಬೇಕು. ಹಾಗೆ ಆಗ ಬೀಜ ಬಿತ್ತನೆ ಮಾಡ್ಬೇಕಾದ್ರೂ ಅಷ್ಟೇನೆ. ಅಂದ್ರೆ ರಾಸಾಯನಿಕ ನೀವು ಜಾಸ್ತಿ ಯೂಸ್ ಮಾಡಲ್ಲ. ಅಂದ್ರೆ ನಮಗೆ ಜೀವಾಮೃತ ಹಾಕಿದ್ರೆ ಗಿಡಗಳು ಹಸಿರು ಕಲರ್ ತಿರುಗಿ ಮತ್ತೆ ಉತ್ತಮವಾಗಿ ಒಂದು ನಮಗೆ ಆರೋಗ್ಯಕ್ಕೆ ಏನು ಹಾನಿಕರ ಆಗೋದಿಲ್ಲ. ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿದ್ರೆ ಅದು ನಮ್ಮ ಆರೋಗ್ಯ ಹಾಳಾಗುತ್ತೆ. ಆಲ್ಮೋಸ್ಟ್ ಹಂಗೇನೆ ಬೆಳಿತಿರೋದು ಜಾಸ್ತಿ. ಹಣ್ಣಿನ ಗಿಡನೇ ಆಗಲಿ ಹೂವಿನ ಗಿಡನೇ ಆಗಲಿ ಯಾವುದಕ್ಕಾದ್ರೂ ಜೀವಾಮೃತ ಹಾಕಿದಷ್ಟು ಗಿಡಿನಲ್ಲಿ ಚೆನ್ನಾಗಿ ಬರುತ್ತೆ. ಹಂಗೆ ಬ್ಲಾಗ್ ಮಾಡ್ತಾ ಇರುವಾಗ ಗಿಡ ಬೇಕು ಅಂತ ಹೇಳ್ಬಿಟ್ಟು ಜನ ಬಂದರು. ಹಂಗೆ ಅಮ್ಮ ಗಿಡ ಕೊಡ್ತಾ ಇದ್ದಾರೆ. ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಗಿಡ ಕೊಡೋಣ ಅಂತ ಹೋದ್ರು ಅಮ್ಮ. ಲೆಕ್ಕ ಹಾಕೊಂಡು 25 ಕುಕ್ಕೆ ಹಾಕಿದರೆ ಒಂದು ಪಲ್ಲು ಹಾಕಬೇಕು. ಈಗ 2 ಕುಕ್ಕೆ ತಗೊಂಡೋದ್ರು. ಈಗ ಲೆಕ್ಕಕ್ಕೂ ಸಹ ಇದೆ. ತಪ್ಪಿಟ್ಟಿದ್ದೀವಿ.
ಚೆನ್ನಾಗಿದೆ. ಸ್ಮೈಲ್ ಪ್ಲೀಸ್. ಈ ಗಿಡ ನಡಬೇಕಾದ್ರೆ 1 2 3 4 ಇದು 5ನೇ ದಾಟ್ತಾ ಇದೆ. ಈಗ ನೋಡೋಕ್ಕೆ ಕರೆಕ್ಟ್ ಆಗಿದೆ. ಓ ಹಂಗೆ ಬೇರೆ ಇದೆಯಾ? ಇಷ್ಟು ಎಲೆ ಆಗಿರಬೇಕು ನೋಡಬೇಕಾದ್ರೆ. ಚೆನ್ನಾಗಿದೆಯಾ ಗಿಡ? ಚೆನ್ನಾಗಿದೆ. ಅದು ಇನ್ನೂ ಬೆಳಿಬೇಕಲ್ವಾ? ಇನ್ನು ಚಿಕ್ಕದು ಇವಾಗ ನೆಟ್ಟಿದ್ದು ಅನ್ಸುತ್ತೆ. ಇಷ್ಟೊತ್ತಿಗೆ ವಿಡಿಯೋ ಆಗ್ಬಿಡ್ತಿತ್ತು, ಆದರೆ ಜನ ಬಂದಿದ್ರು. ಎಷ್ಟು 450 ಗಿಡನ ತಗೊಂಡು ಹೋದ್ರು. ಅಮ್ಮ, ಒಳ್ಳೆಯ ನರ್ಸರಿ ಗಿಡ ಬೆಳಿಬೇಕು ಅಂದರೆ ಏನೇನು ಬೇಕಾಗುತ್ತೆ? ಏನೇನು ಬೇಕಾಗುತ್ತೆ ಅಂದರೆ ಮುಖ್ಯವಾಗಿ ಒಳ್ಳೆ ಕಾಫಿ ಬೀಜ ಬೇಕು. ಬೀಜ ಬೇಕು ಅಂತ ಹೇಳಿದರೆ ಅದೊಂದು 10 ವರ್ಷ ಕಳೆದಿರಬೇಕು ಆ ಗಿಡಕ್ಕೆ ಫಸಲು ಬಂದಿದ್ದು. 10 ವರ್ಷ ಫಸಲಾಗಿದ್ದ ಗಿಡದಲ್ಲಿ ಒಳ್ಳೆ ಬೀಜನ ತಗೊಂಡು ಅದನ್ನು ಬಿಡಿಸಿ ಮತ್ತು ಬೀಜಾಮೃತ ಮಾಡಿ ಬೀಜ ಬಿತ್ತನೆ ಮಾಡಬೇಕು. ಬೀಜಾಮೃತ ಮಾಡಿದಾಗ ಅದು 24 ಗಂಟೆ ನೆರಳಲ್ಲಿ ಒಣಗಾಕಿ ಮತ್ತೆ ಬೀಜ ಬಿತ್ತನೆ ಮಾಡಬೇಕು. ಬೀಜ ಬಿತ್ತನೆ ಮಾಡಬೇಕಾದ್ರೂ ನೆಲ ಸಮ ಮಾಡೋದು ಒಂದು ಗುರಿ ಇದೆ. ನೆಲ ಸಮ ಅಂತ ಹೇಳಿದ್ರೆ ಅಗ್ದು ಒಳ್ಳೆ ಜಾಗ ನೋಡಿ ಅದನ್ನು ಅಗ್ಬಿಟ್ಟು ಅದನ್ನು ಹದ ಮಾಡಿ ಅದೊಂದು 2 ದಿನ ಬಿಸಿಲಲ್ಲಿ ಒಣಗಕ್ಕೆ ಬಿಡಬೇಕು ಮಣ್ಣನ್ನ. ಯಾಕೆಂದರೆ ಚೆಂಡಿ ಇದ್ದರೆ ಅದು ಸರಿಯಾಗೋದಿಲ್ಲ, ಹುಳಗಳು ಸಾಯೋದಿಲ್ಲ, ಹುಳ ಸಾಯಬೇಕು. ಮತ್ತು ಅದನ್ನು ಪಾತಿ ರೀತಿಲಿ ಮಾಡಬೇಕು. ಪಾತಿಗೆ ಬೀಜನ ಗೆರೆ ಎಳೆದು ಹಾಕಬೇಕು. ಗೆರೆ ಎಳೆದು ಹಾಕಿದಾಗ ಅದಕ್ಕೆ ಮಣ್ಣು, ಮರಳು, ಗೊಬ್ಬರ ಇಷ್ಟನ್ನ ಮಿಕ್ಸ್ ಮಾಡಿ ಗೆರೆ ಎಳೆದು ಹಾಕಿದ ಬೀಜದ ಮೇಲೆ ಆ ಬೀಜ ಮುಚ್ಚುವ ಹಾಗೆ ಹಾಕ್ತಾ ಹೋಗ್ಬೇಕು. ಬೀಜ ಮುಚ್ಚಿದಾಗ ಹಾಕಿ ಆದಮೇಲೆ ಹೊದಿಸ್ಬೇಕು. ಅದಕ್ಕೆ ಒಂದು ಬಡಿಗೆಗಳನ್ನ ಹಾಕಿದಾಗ 48 ದಿನದಲ್ಲಿ ಅದು ಬೀಜ ಟೊಪ್ಪಿ ಆಕಾರದಲ್ಲಿ ದಾಟಿ ಬರ್ತದೆ. ಮೊಳಕೆ ಬಂದು ಟೊಪ್ಪಿ ಇರುವಾಗ ನಟ್ರೆ ಒಳ್ಳೇದು. ನಮಗೆ ಆ ಟೈಮಿಗೆ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ 2 ಎಲೆ ಆಗಿರುತ್ತೆ. 2 ಎಲೆ ದಾಟಿದ ಮೇಲೆ ಏನಾಗುತ್ತೆ, ಬೇರು ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಬೇರನ್ನ ಗಿಂಚ್ಬಿಟ್ಟು ಅಂದರೆ ತೆಗೆದ್ಬಿಟ್ಟು ಸ್ವಲ್ಪ ತೆಗೆದ್ಬಿಟ್ಟು ಇದಕ್ಕೆ ಪ್ಲಾಸ್ಟಿಕ್ ಕುಕ್ಕೆಗೆ ಹೋಗ್ಬೇಕು. ಪ್ಲಾಸ್ಟಿಕ್ ಕುಕ್ಕೆ ಅಂದರೆ ಅದರಲ್ಲಿ ಮಣ್ಣು ತುಂಬೋದಾ? ಅದನ್ನು ಮಾಡಿ ತೋರಿಸ್ಬೇಕಷ್ಟೇ. ಮಾಡಿ ತೋರಿಸ್ತೀರಾ ಅಥವಾ ನಾನೇ ಮೊದಲ ಹೇಳ್ತೀನಿ? ಕುಕ್ಕೆ ತುಂಬಿಸೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಾ? ಕುಕ್ಕೆ ತುಂಬಬೇಕಾದ್ರೆ ಮಣ್ಣಿಗೆ 4 ಕುಕ್ಕೆ ಮಣ್ಣಿಗೆ 2 ಕುಕ್ಕೆ ಮರಳು. ಆಯ್ತಾ? ಈಗ ಅಂದಾಜಿಗೆ ಹಾಕೊಳ್ತಾ ಇದ್ದೀನಿ. 2 ಕುಕ್ಕೆ ಮರಳು ಮತ್ತೆ ಈ ಸಗಣಿ ಗೊಬ್ಬರ 2 ಕುಕ್ಕೆ. ಆಯ್ತಾ? ಈಗ 4 ಕುಕ್ಕೆಗೆ 2 ಕುಕ್ಕೆ ಮಣ್ಣು, 2 ಕುಕ್ಕೆ ಸಗಣಿ ಗೊಬ್ಬರ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ಈ ಅಂದಾಜಲ್ಲಿ 4 ಕುಕ್ಕೆ 20 ಕುಕ್ಕೆ ಆದಮೇಲೆ ಒಂದು 100 ಗ್ರಾಮ್ ಅಷ್ಟು ಸುಣ್ಣ ಮಿಕ್ಸ್ ಮಾಡ್ಕೋಬೇಕು ಮಣ್ಣಿಗೆ. ಆಯಿತಾ? ಅದು ಮಿಕ್ಸ್ ಆದಮೇಲೆ ಮತ್ತೆ ಪ್ಲಾಸ್ಟಿಕ್ಕಿಗೆ ತುಂಬಂತೀವಿ. ಇಷ್ಟು 4 ಐಟಮ್ಸು ಇರಲೇಬೇಕು. ಕುಕ್ಕೆ ತುಂಬೋದನ್ನ ಹೇಳ್ಕೊಡ್ತೀರಾ? ನೀ ತುಂಬ್ತೀಯಾ? ನಾನು ಕೈಯೆಲ್ಲ ನೋಡ್ಕೊಳ್ಳೋದು ಬೇಡ. ಯಾವ್ದನ್ನ ನಂಬಿದ್ರೂ ಭೂಮಿ ತಾಯಿನ ನಂಬಬೇಕು. ಇವಾಗ ನಾನೇ ತುಂಬ್ತೀನಿ, ನೆಕ್ಸ್ಟ್ ಟೈಮು ತುಂಬಿಸಾಗ ನೀವು ತುಂಬ್ಸಾಯ್ತಾ? ಮಾತಾಡಮ್ಮ, ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಮಾತಾಡಬೇಕು. ಈ ಥರ 2 ಪ್ಲಾಸ್ಟಿಕ್ಕು ಹಾಕಿ ಆದಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಆದರೆ ಈ ಥರ ಮೂಲೆ ಮುರಿಬೇಕು. ಇದು ದೊಡ್ಡ ಪ್ಲಾಸ್ಟಿಕ್ ವೈಟ್ ಕಲರ್ ಬರುತ್ತಲ್ಲ, ಅದರಲ್ಲಿ ಈ ಥರ ಮೂಲೆ ಮುರಿಬೇಕು. ಅದು ಯಾಕೆ ಅಂತ ಹೇಳಿದ್ರೆ ಹೀಗೆ ನಿಲ್ಲಿಸಿದಾಗ ತಳ ಗಟ್ಟಿಯಾಗಿ ನಿಲ್ಲುತ್ತೆ ಅಂತೇಳಿ ಇದಕ್ಕೆ ಮುರಿಬೇಕು ಅಂತೇನಿಲ್ಲ. ಹೀಗೆ ಹಾಕ್ತಾ ಹೋಗಬೇಕು. ಆ ಕವರ್ ಇಲ್ವಾ? ಅದಿದೆ, ತಂದಿಲ್ಲ. ಭೂಮಿ ತಾಯಿ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ಗೊತ್ತಾಯ್ತಾ? ಇಷ್ಟ ಆಯ್ತಾಯ್ತಾ? ನಾನೀಗ 2 ತುಂಬಿಸ್ತೀನಿ ನೋಡಿ. ಈ ಥರ ಮುಜ್ಜಿಗೆಲ್ಲ ಬರಬಾರ್ದು. ಇದರಲ್ಲಿ ಈಗಿದೆಯಲ್ಲ ಹೀಗೆ ಇರಬೇಕು.
ಇಲ್ಲಿ ಮಧ್ಯೆ ಮುಜುಗೆಲ್ಲ ಬರಬಾರ್ದು. ಅಂದ್ರೆ ಟೈಟ್ ಆಗಿ ಮಣ್ಣು ಕೂತ್ಕೊಂಡು ತುಂಬ ಟೈಟು ಅಲ್ಲ, ತುಂಬ ಲೂಸ್ ಆಗಿಯೂ ಅಲ್ಲ, ಆ ಥರ ತುಂಬಿಸ್ಬೇಕು. ನೋಡಿದ್ರೆ ಹಂಗೇನು ತುಂಬ ಕಷ್ಟ ಇಲ್ಲ ಅಂತ ಅನಿಸ್ತಿದೆ, ಈಸಿ ಇದೆ ಅಂತ ಅನಿಸ್ತಿದೆ. ಮಾಡಿದ ಮೇಲೆ ಗೊತ್ತಾಗೋದಲ್ವಾ ಆಯಿತಾ. ಈಗ 2 ತುಂಬಿಸಿದ್ದೀನಿ ಅಲ್ವಾ, ಒಂದು ಕಾಫಿ ಗಿಡ ನಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಗಿಡ ಹೇಗೆ ನಡೋದು ಅಂತ ಹೇಳ್ಕೊಡ್ತೀರಾ? ಆಯಿತು. ಏನು ಗೊತ್ತಾ, ಇದು ಮೊಳಕೆ ಬಂದಿರೋ ಕಾಫಿ ಗಿಡ ಆಯಿತಾ. ಈ ಥರದಲ್ಲಿ ನಟ್ಟರೆ ತುಂಬ ಒಳ್ಳೆಯದು. ಇದು ಇದು ಅದು ದಾಟಿದ ಮೇಲೆ, ಟೈಮ್ ಮೀರಿದ ಮೇಲೆ ಈ ಥರ 2 ಎಲೆ ಆಗುತ್ತೆ. 2 ಎಲೆ ಆದರೆ ಇದ್ರದ್ದು ಮೊಳಕೆನ ಹೀಗೆ ಕಟ್ ಮಾಡಬೇಕು. ಈ ಕಟ್ ಮಾಡಿದ್ದು ಇದನ್ನು ಈ ಥರ ಮುಚ್ಚಬೇಕು. ಓಕೆ, ಇದಾಯಿತು. ಅಂದ್ರೆ ಈಗ ಮೊಳಕೆ ಇರೋದಾದ್ರೆ ಅದನ್ನ ಹಂಗೆ ನಡಬೇಕು. ಏನು ಅದು ಬೇರು ಜಾಸ್ತಿ ಬಂದಿರೋದಿಲ್ಲ. ಇದು ದೊಡ್ಡದು 2 ಎಲೆ ಆದಮೇಲೆ ಅದ್ರ ಮೊಳಕೆನ, ಇದು ಬೇರನ್ನ ಸ್ವಲ್ಪ ತೆಗೆದುಬಿಟ್ಟು. ಇದು ಎರೆಹುಳು ತೊಟ್ಟಿ. ಇದು ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಕಂಪನಿ ಕಡೆಯಿಂದ ಕೊಟ್ಟಿದ್ದು. ಇದರಲ್ಲಿ ಈಗ ನಾವು ಒಂದ್ಸರಿ ಎರೆಹುಳು ಗೊಬ್ಬರನ ತೆಗೆದುಬಿಟ್ಟು ನರ್ಸರಿಗೆ ಯೂಸ್ ಮಾಡಿದ್ದೀನಿ. ಈಗ 2ನೇ ಸರಿ ಹಾಕಬೇಕು ಅಂದರೆ ಇದನ್ನು ತೆಗೆದು ಆದಮೇಲೆ ಫುಲ್ ಪುನಃ ಕಸ, ವೇಸ್ಟು, ಬಾಳೆದು ಸಿಪ್ಪೆ ಮತ್ತು ಏನಿರುತ್ತೆ ಸೊಪ್ಪು ಮತ್ತು ಈ ಥರ ಎಲ್ಲ ಹಾಕಿ ತುಂಬಿಸಿ ಪುನಃ ಇದ್ರ ಮೇಲೆ ಸಗಣಿನ ಕದ್ರುಬಿಟ್ಟು ಹಾಕಬೇಕು. ಇದಕ್ಕೆ ಫುಲ್ಲು ಸಗಣಿ ಹಾಕ್ತಾ ಬರಬೇಕು. ಆಗ ಪುನಃ ಇದು ತುಂಬುತ್ತೆ. ತುಂಬ ಉತ್ತಮವಾದ ಗೊಬ್ಬರ ಇದು. ಇದನ್ನು ನಾವು ಗಿಡಗಳಿಗೆಲ್ಲ ಅಳವಡಿಸಲೇಬೇಕು. ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ಕಿಂತ ಈಗ ಒಂದು ತೊಟ್ಟಿ ಇಟ್ಕೊಂಡ್ರೆ ವೇಸ್ಟ್ಗಳೆಲ್ಲ ಹಾಕಿ ನಾವು ತರಕಾರಿ ಸಿಪ್ಪೆ ಏನೇನಿರುತ್ತೆ ಅದೆಲ್ಲ ಹಾಕ್ಬಿಟ್ಟು ಇದು ಬಳಸೋದ್ರಿಂದ ಹಣ್ಣಿನ ಗಿಡಕ್ಕೆ, ಹೂವಿನ ಗಿಡಕ್ಕೆ, ತೋಟಕ್ಕೂ ಹಾಕ್ಬೋದು. ತುಂಬ ಉತ್ತಮವಾದ ಗೊಬ್ಬರ ಅಂದರೆ ಎರೆಹುಳು ಗೊಬ್ಬರ. ಈಗ ಬಟರ್ ಫ್ರೂಟು ನಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು 3/4 ಮಣ್ಣು ಹಾಕ್ಕೊಳ್ಳಿ. ಫುಲ್ ಹಾಕಂಗಿಲ್ಲವಾ? ಇಲ್ಲ, ಇದನ್ನು ನಾನು ಮಣ್ಣಿಗೆ ಊರಿಟ್ಟಿದ್ದೆ. ಆಮೇಲೆ ಈ ಥರ ನಡಬೇಕು, ಈ ಆಕಾರದಲ್ಲಿ ಈ ಥರ ಇದು ಆಯಿತಾ. ಅದಕ್ಕೆ ಮಣ್ಣು ಸುತ್ತ ಹೀಗೆ ಹಾಕಿ ಮಧ್ಯ ಬಿಡಬೇಕು. ಮಧ್ಯೆ ಸ್ವಲ್ಪ ಕಾಣಬಿಡ್ಲಿ. ಇದೊಂದು 10 ದಿನದಲ್ಲೇ ಈಗ ಇದು ಮೊಳಕೆ ಇಲ್ಲಿ ಮೇಲೆ ಬರುತ್ತೆ. ಈಗ ಕಾಫಿ ಗಿಡ ಖಾಲಿ ಆಗುತ್ತಲ್ವಾ, ಆದಾಗೇನೆ ಈಗ ನೋಡು ರೋಸ್ ಕೊಂಬೆಗಳೆಲ್ಲ ಊರಿಟ್ಟಿದ್ದೀನಿ ಬೇರೆ ಬರಲಿ ಅಂತೇಳಿ. ಇದು ಆ ಖಾಲಿ ಜಾಗಕ್ಕೆ ಕುಕ್ಕೆ ಮಾಡಿ ನಡಕ್ಕೆ ಇಟ್ಟಿರೋಂಥದ್ದು. ಇದು ಬೇರೆ ಬಿಟ್ಟಿರುತ್ತೆ, ಆಮೇಲೆ ತಗೊಂಡೋಗಿ ನಡ್ತೀರ. ಫಸ್ಟೇ ನಡ್ಬೋದು. ಈಗ ಮಳೆ ಜಾಸ್ತಿ ಅಲ್ವಾ, ಈಗ ಅರ್ಜೆಂಟಿಗೆ ಈಗ ಹಿಂಗೆ ಊರಿಟ್ಟಿದ್ದೀನಿ. ಮತ್ತು ಪ್ಲಾಸ್ಟಿಕ್ಕಿಗೆ ಹಾಕಿದ್ರೆ ಆಯ್ತು. ಇನ್ನೇನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ. ಆದರೆ ನಾವು ಪ್ರೀತಿಯಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದರೆ, ಆಸಕ್ತಿಯಿಂದ ಕೆಲಸ ಮಾಡಿದರೆ ನಿಜವಾಗ್ಲೂ ಫಲ ಸಿಕ್ಕುತ್ತೆ. ಇದು ರೈತರಿಗೆಲ್ಲ ಉಪಯೋಗ ಆದರೆ ಅಷ್ಟೇ ಸಾಕು. ನಮಗೆ ನರ್ಸರಿ ಮಾಡಬೇಕು ಅನ್ನೋರಿಗೆಲ್ಲ ಉಪಯೋಗ ಆದರೆ, ನರ್ಸರಿ ಮಾಡೋರಿಗೆಲ್ಲ ಉಪಯೋಗ ಆದರೆ ಅಷ್ಟೇ ಸಾಕು. ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.